ಹಾಯ್, ನೈಟು 11:30-12 ಗಂಟೆಯಲ್ಲಿ ಒಂದು ಫುಡ್ ರಿವ್ಯೂ ಮಾಡೋದಕ್ಕೆ. ಫುಡ್ ರಿವ್ಯೂ ಅನ್ನೋದಕ್ಕಿಂತ ಒಂದು ಬೆಸ್ಟ್ ಫುಡ್ ಎಕ್ಸ್ಪೀರಿಯೆನ್ಸ್ ನಮ್ಮ ಫುಡ್ ರಿವ್ಯೂಲಾಗಲಿ ಅಥವಾ ಯೂಟ್ಯೂಬಲ್ಲಾಗಲಿ ಒಂದು ಫುಡ್ ಎಕ್ಸ್ಪೀರಿಯೆನ್ಸ್ ಅಂದರೆ ನಿಮಗೆ ಹೊಸಕೋಟೆಗೆ ಬಂದು ಅದರಲ್ಲೂ ದಮ್ ಬಿರಿಯಾನಿ ಟ್ರೈ ಮಾಡಿಲ್ಲ ಅಂದರೆ ಫುಡ್ ಎಕ್ಸ್ಪೀರಿಯೆನ್ಸ್ ಕಂಪ್ಲೀಟ್ ಆಗೋದೇ ಇಲ್ಲ. ಬಿರಿಯಾನಿಗೆ ಒಂದು ಹೆವೆನ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾವು ಹೊಸಕೋಟೆ ಮಣಿ ದಮ್ ಬಿರಿಯಾನಿ ಹತ್ರ ಇದ್ವಿ. ಒಂದೆಗಡೆ ಪ್ರಿಪ್ರೇಷನ್ ನಡೀತಾ ಇದೆ. ಇನ್ನೂ 11:45 ಬೆಳಗ್ಗೆ 5 ಗಂಟೆ ಸ್ಟಾರ್ಟ್ ಆಗುತ್ತೆ ನಾಷ್ಟ. ಆ ಬಿರಿಯಾನಿ ಏನಿದೆ ಸರ್ವ್ ಮಾಡ್ತಾರೆ. ನಾವು ಪ್ರಿಪ್ರೇಷನ್ನು ಅವ್ರನ್ನ ಮಾತಾಡ್ಸೋದಕ್ಕೆ ಕಿರಣ್ ಅವರು ಆ್ಯಕ್ಚುಲಿ ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ ನಾನು. ಸೊ ನಿಮಗೆ ತಿಳಿಸೋಣ ಒಂದು ಡಿಫ್ರೆಂಟಾಗಿ ಇಂಟ್ರೋ 12 ಗಂಟೆ ನೈಟಲ್ಲಿ ಇಂಟ್ರೋ ಕೊಡ್ತಾ ಇರೋದು ಫಸ್ಟ್ ಟೈಮ್. ನನಗೂ ಫಸ್ಟ್ ಟೈಮು, ನೀವು ಮೋಸ್ಟ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋ ಅನ್ಸುತ್ತೆ. ಸಕ್ಕದ ಎಕ್ಸ್ಪೀರಿಯೆನ್ಸು. ಅಲ್ಲಿ ಹೀಟು ಇಲ್ಲಿ ತನಕ ಬರ್ತಾಯಿದೆ ಫುಲ್ಲು. ಆ್ಯಂಡ್ ಅರೋಮ ಆಗಲೇ ಸ್ಟಾರ್ಟ್ ಆಗ್ತಾಯಿದೆ ಬರೋದಕ್ಕೆ. ನೆಕ್ಸ್ಟ್ ಏನೇ ಪ್ರಾಸೆಸ್ ಇರುತ್ತೆ ನೋಡಿ. ಟೈಮ್ ಬಂದು ಈಗ ಎಷ್ಟು ಅಂತ ನೋಡೋಣ. ಟೈಮ್ ಬಂದು 2:50. ನಾವು ಬಂದಿದ್ದು 10:30 11 o'clock ಬಂದ್ವಿ ನಾವು. ಸೊ ಬಂದು ಪ್ರಿಪ್ರೇಷನು ಸ್ಟಾರ್ಟಿಂಗು ಎಲ್ಲ ತಕ್ಕೊಂಡು ಈಗ ಒಂದು ಆಲ್ಮೋಸ್ಟ್
1.5 ಅವರಿಂದ ಮೀಟ್ ಹಾಕಿ ಅದು ಬೇಯ್ತಾ ಇದೆ. ಮಸಾಲೆ ಎಲ್ಲ ಇಟ್ಕೊಂಡು ಮೀಟ್ ಬೆಂದು ರೈಸ್ ಹಾಕಿ ದಮ್ ಮಾಡೋದು ಒಂದೇ ಬಾಕಿ. 2:50 12:30ಇಂದನೇ ಆಲ್ಮೋಸ್ಟ್ ಕಾರ್ ಪಾರ್ಕಿಂಗ್ ಫುಲ್ ಆಗೋಗಿದೆ. ಆ ಕಡೆ ಜನನೂ ಆಗಲೇ ಬಂದು ಕೂತು ಕಾರಲ್ಲಿ ಹೋಗಿ ಒಂದು ಲೈಟಾಗಿ ನಿದ್ದೆನೂ ಮಾಡ್ಕೊಂಬಂದಿದ್ದಾರೆ. ಒಂದು ತುಂಬ ಕ್ಲೀನಾಗಿ ಮಾಡ್ತಾರೆ. ತುಂಬ ಖುಷಿ ಆಯ್ತು ನನಗೆ. ಮೀಟೆಲ್ಲ ತೊಳೆದು ಆ್ಯಂಡ್ ಪುದೀನ ಆಗಲಿ ಅದಕ್ಕೆ ಯೂಸ್ ಮಾಡ್ತಾರೆ ಇಂಗ್ರೀಡಿಯೆಂಟ್ಸ್ ಎಲ್ಲನೂ. ಹಿಂದೆಗಡೆ 3 ದೊಡ್ಡ ಪಾತ್ರೆಯಲ್ಲಿ ಬಿರಿಯಾನಿ ರೆಡಿ ಆಗ್ತಾಯಿದೆ. ಎಷ್ಟು kg ಆ್ಯಂಡ್ ಅದ್ರ ಪ್ರಾಸೆಸ್ಸು ನಾನು ಫುಲ್ ತೋರಿಸಿಲ್ಲ ಅಂದರೆ ಅವರು ಅದಕ್ಕೊಂದು ಪರ್ಮಿಷನ್ ಕೊಡೋಲ್ಲ. ಅವ್ರದ್ದೊಂದು ಸೀಕ್ರೆಟ್ ಇರುತ್ತೆ, ಅದು ರೆಸಿಪಿ ಆಗಲಿ ಏನೇ ಯೂಸ್ ಮಾಡ್ತಾರೆ, ಇಂಗ್ರೀಡಿಯೆಂಟ್ಸ್ ಎಷ್ಟು ಯೂಸ್ ಮಾಡ್ತಾರೆ ಅದನ್ನು ನಾವು ಜಾಸ್ತಿ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲ್ಲ. ಸೊ ಅದೊಂದು ಪ್ರಾಬ್ಲಮ್ ನೀವು ಅರ್ಥ ಮಾಡ್ಕೊತೀರಾ ಅಂತ ಅನಿಸುತ್ತೆ. ಅವ್ರದ್ದೊಂದು ಏನಂತ ಹೇಳ್ತಾರೆ, ಒಂದು ಹಿಡನ್ ಟ್ರೆಜರ್ ಅಂತಲೇ ಹೇಳ್ಬೋದು ಅದನ್ನು. ನಾನು ನಿದ್ದೆ ಮಾಡಿಲ್ಲ, ನನಗೆ ಅಷ್ಟು ಒಂದು ಎಕ್ಸೈಟ್ಮೆಂಟ್ ಒಂದು. ಆ್ಯಂಡ್ ಹೇಗಿರುತ್ತೆ ಏನು ಆ ಪ್ರಾಸೆಸ್ಸು, ಜಸ್ಟ್ ವೆಯ್ಟಿಂಗ್ ಏನೇನು ಮಾಡ್ತಾರೆ ಪ್ರಾಸೆಸ್ಸು ಅಂತ. ಕಿರಣ್ ಅವ್ರ ಹತ್ರ ಮಾತಾಡ್ತಾಯಿದ್ದೆ. ಇಲ್ಲಿ ಮಣಿ ದಮ್ ಬಿರಿಯಾನಿ ಅಂತ ಮಣಿಯವ್ರು ಏನಿದ್ದಾರೆ ಅವರ ಮಗ ಅವರು ಕಿರಣ್, ಆ್ಯಂಡ್ ಅವ್ರ ಬ್ರದರ್ ಒಬ್ಬರು ಇದ್ದಾರೆ. ಸೊ ಅವರಿಬ್ಬರು ಒಂದು ಪ್ರಿಪೇರ್ ಮಾಡ್ತಾಯಿದ್ದು ಬಿರಿಯಾನಿನ. ಓಕೆ, ಸೊ ಹಿಂದೆಗಡೆ ಕಾಣಿಸ್ತಾ ಇರೋದು 3 ವೆಸಲ್ಸು ಬಿರಿಯಾನಿ ರೆಡಿ ಆಗ್ತಾಯಿದೆ. ಸೊ ಇದಕ್ಕೋಸ್ಕರನೇ ಬೆಂಗಳೂರಿಂದ ಅಥವಾ ಬೇರೆ ಬೇರೆ ಕಡೆಯಿಂದ ಬಂದು ವೆಯ್ಟ್ ಮಾಡಿ ಜನ. ಯು ವೋಂಟ್ ಬಿಲೀವ್ ಆ ಅರೋಮ್ ಆಗಲಿ, ಸ್ಮೋಕ್ ಬರ್ತಾ ಇದೆಯಲ್ಲ, ಮೀಟ್ ಬೆಂದು ಮಸಾಲೆ ಜೊತೆ ಸಕ್ಕತ್ತಾಗಿದೆ ಮಾತ್ರ. ಸೊ ಏನು ಟೇಸ್ಟ್ ಮಾಡೋದೊಂದು ಬಾಕಿ. ಆ್ಯಂಡ್ ಜನದ ರಿವ್ಯೂ ತೊಗೊಳ್ಳೋದು. ರಿವ್ಯೂ ಅನ್ನೋದಕ್ಕಿಂತ ಇಟ್ಸ್ ಲೈಕ್ ಎಲ್ಲರಿಗೂ ಗೊತ್ತಿರುತ್ತೆ, ಇಟ್ಸ್ 28 years old ಒಂದು ದಮ್ ಬಿರಿಯಾನಿ ಪ್ಲೇಸ್ ಇದು. ತುಂಬ ಒಂದು ರೆಪ್ಯೂಟೆಡ್ ಹಳೇ ಒಂದು ಪ್ಲೇಸು. ಸೊ ಅದಕ್ಕೆ ಆದಂಥ ಒಂದು ರೆಪ್ಯುಟೇಷನ್ ಇದೆ. ಜಸ್ಟ್ ಲೈಕ್ ಟೇಸ್ಟ್ ನೋಡೋಣ ಆ್ಯಂಡ್ ಜನನ ಅವರ ಸ್ಟೋರಿ ತಿಳ್ಕೊಳ್ಳೋಣ, ಎಲ್ಲೆಲ್ಲಿಂದ ಬಂದಿದ್ದಾರೆ ಆ್ಯಂಡ್ ಹೇಗಿದೆ ಅಂತ. ಸೊ ಧನರಾಜ್.
ಹಾಂ, ಸೊ ಬಿರಿಯಾನಿ ತೊಗೊಂಡಿದ್ದೀರಾ, ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಹೇಗೆ ಅನಿಸುತ್ತೆ ನಿಮಗೆ? ಯಾವಾಗಲೂ ಬರ್ತೀವಿ, ವಾರ ಬರ್ತೀವಿ. ಏನು ಸ್ಪೆಷಲ್ ಅನಿಸುತ್ತೆ ಬ್ರೋ ನಿಮಗೆ ಇಲ್ಲಿ? ಟೇಸ್ಟ್ ಈ ಥರ ಬೇರೆ ಕಡೆ ಎಲ್ಲೋ ಸಿಗಲ್ಲ, ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ. ಹೆವಿ ಕ್ರೌಡ್ ಇಲ್ಲಿ. ನೀವು ಎಲ್ಲಿಂದ ಬಂದಿರೋದು ಆ್ಯಕ್ಚುಲಿ? ಶಿವಾಜಿನಗರದಲ್ಲಿ. ಥ್ಯಾಂಕ್ ಯು. ಹಾಯ್ ಬ್ರೋ, ನಿಮ್ಮ ಹೆಸರು? ನನ್ನ ಹೆಸರು ಮಹಾದೇವ್ ಪ್ರಸಾದ್ ಅಂತ. ಸೊ 2 ಗಂಟೆ ನಾನು ನೋಡ್ತಾ ಇದ್ದೆ, 2 ಗಂಟೆಯಿಂದ ಬಂದು ವೆಯ್ಟ್ ಮಾಡ್ತಾ ಇದ್ರಿ. ಸೊ ಹೇಳಿ. 2 ಮಂತ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ತಿನ್ಬೇಕಂತ. ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. 2 ತಿಂಗಳಿಂದ ವೆಯ್ಟ್ 2 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಿನ್ಬೇಕಂತ ಬಂದು ನಿಂತ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ ತಿನ್ನೋಕ್ಕೆ. ಸೂಪರ್ ಟೇಸ್ಟ್ ಮಾಡಿ ಬ್ರೋ. ಹಾಂ, ಹಾಯ್ ಬ್ರೋ, ನಿಮ್ಮ ಹೆಸರು? ನಮ್ಮ ಹೆಸರು ಸಂತೋಷ್ ಅಂತ, ಕೆಂಗೇರಿಯಿಂದ ಬರ್ತಾ ಇದ್ದೀವಿ ನಾವು. ಕೆಂಗೇರಿಯಿಂದ. ಇದು ನಮ್ಮದು 3rd ಟೈಮ್. ಓಕೆ. ಸೊ ಇಲ್ಲಿ ಆಲ್ಮೋಸ್ಟ್ ಲೈಕ್ ರೆಫರೆನ್ಸ್ಯಿಂದನೇ ಬಂದಿದ್ದು, ವರ್ಡ್ ಆಫ್ ಮೌತ್ ಕಮ್ಯುನಿಕೇಷನಿಂದನೇ ಬಂದಿದ್ದು. ಲೈಕ್ ಟೇಸ್ಟ್ ಎಲ್ಲ ಸೂಪರ್ ಆಗಿದೆ. ಸಬ್ಸ್ಕ್ರೈಬ್ ಹೇಳ್ತಾ ಇದೀವಿ, ಬಂದು ಎಂಜಾಯ್ ಮಾಡಿ. ನಿಮ್ಗೆ ಏನು ಡಿಫ್ರೆಂಟ್ ಅನ್ಸುತ್ತೆ? ಡಿಫ್ರೆಂಟ್ ಬ್ರೋ, ಲೈಕ್ ಮನೆಯಲ್ಲಿ ನಿಮ್ಗೆ ಈ ಥರ ಟೇಸ್ಟ್ ಸಿಗಲ್ಲ. ಸೊ ಮಾಡೋ ಇವ್ರು ಹಾಕೋ ಸ್ಪೈಸಸ್ಸೇ ಬೇರೆ ಥರ ಇದೆ. ಸೊ ಆಬ್ವಿಯಸ್ಲಿ ಇಲ್ಲಿ ಬಂದು ಟೇಸ್ಟ್ ಮಾಡಿದ್ರೆ, ಪ್ಲಸ್ ಟ್ರಾವೆಲ್ ಅಷ್ಟೇ, ಅಲ್ಲಿಂದ ಬರೋ ಟ್ರಾವೆಲಿಂಗ್ ಟೈಮ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಒಂದು ಥ್ಯಾಂಕ್ಸ್ ಸರ್. ಅದು ಸೊ ನೀವು ಟ್ರೈ ಮಾಡ್ತಾ ಇದ್ದೀರಿ ಈಗ, ತಿನ್ಬಿಟ್ಟು ಹೇಳಿ ಹೇಗಿದೆ ಅಂತ. ನೀವು ಮುಂಚೆ ಟ್ರೈ ಮಾಡಿದ್ದೀರಾ? ಹಾಂ ಸರ್, ಬಂದಿದ್ದೀವಿ ಸರ್, 3 ಸಲ ಬಂದಿದ್ದೀವಿ. 3rd ಟೈಮ್ ಇದು. ಚೆನ್ನಾಗಿದೆ. ನೀವು ಎಲ್ಲಿಂದ? ಕೆಂಗೇರಿ ಸರ್. ಥ್ಯಾಂಕ್ ಯು. ವೀಕ್ಲಿ 1 ಟೈಮ್ ಮಿಸ್ ಇಲ್ಲ. ಹೆಸರು? ಪ್ರಸನ್ನ. ಓಕೆ. ಎಲ್ಲಿಂದ ಬಂದಿರೋದು ನೀವು? ವೈಟ್ಫೀಲ್ಡ್. ಓಕೆ. ಸೊ ವೀಕ್ಲಿ ಒನ್ಸ್ ಮಿಸ್ ಇಲ್ಲ? ಹಾಂ, ಮಿಸ್ ಇಲ್ಲ. ಓಕೆ. ವೀಕ್ಲಿ ಒಂದು ಮಿಸ್ ಇಲ್ಲ, ಡೈಲಿ ಬಂದರೆ 2 ಮಿಸ್ ಇಲ್ಲ. ಎಲ್ಲಕ್ಕೂ ಇಲ್ಲೇ ಟೇಸ್ಟ್ ಚೆನ್ನಾಗಿರೋದು. ಓಕೆ. ಎರಡು ಒಬ್ಬೊಬ್ರು ಬಂದು 2 ತಿಂದು ಹೋಗ್ತೀವಿ. 2 ತಿಂತೀರಿ, ಅವಾಗಲೇ ಸ್ಯಾಟಿಸ್ಫೈ ಆಗೋದು? ಹೌದು. ಅವಾಗೆ ನಿದ್ದೆ ಬರೋದು. ಓಕೆ. ಆದಿತ್ಯ ಒಂದಕ್ಕೆ ಮೊಸರು ಹಾಕ್ಸ್ಬೋದು. ಓಕೆ, ಫೈನಲಿ ಈಗ ಟೈಮ್ ಎಷ್ಟು ಅಂದರೆ ಟೈಮ್ ಬಂದು 5:15, 5:20 ಆ್ಯಕ್ಚುಲಿ. 4:40 ಸ್ಟಾರ್ಟ್ ಮಾಡಿದ್ರು ಬಿರಿಯಾನಿ ಕೊಡೋದಕ್ಕೆ. ತೊಗೊಂಡು ಆಗಲೇ ಒಂದು ಆಲ್ಮೋಸ್ಟ್ ಒಂದು 500 to 800 ಪೀಪಲ್ ಬಂದು ಆಗಲೇ ತೊಗೊಂಡು ತಿಂತಾಯಿದ್ದಾರೆ. ನಮಗೆ ಸಿಕ್ಕಿದೆ. ನನಗೆ ಎಕ್ಸೈಟ್ಮೆಂಟ್ ಏನಂದರೆ, ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಹೊಸಕೋಟೆ ಬಿರಿಯಾನಿ. ಫ್ರೆಂಡ್ಸು, ನಾನು ಆ್ಯಕ್ಚುಲಿ ಫುಡ್ ರಿವ್ಯೂವರ್ ಆಗಿ ಒಂದು ಇಲ್ಲಿ ಬಂದು ಟೇಸ್ಟ್ ಮಾಡೋದಕ್ಕೆ ಕರೆಕ್ಟ್ ಟೈಮ್ ಸಿಕ್ಕಿರಲಿಲ್ಲ. ಆ್ಯಂಡ್ ಎಲ್ಲಿ ಟೇಸ್ಟ್ ಮಾಡೋದಂತ ಒಂದು ಇದಿತ್ತು ನಮಗೆ. ಸೊ ಮಣಿ ದಮ್ ಬಿರಿಯಾನಿಯಲ್ಲಿ ಮಟನ್ ದಮ್ ಬಿರಿಯಾನಿ. ಸೊ ಫಸ್ಟ್ ಬೈಟು ಮೊಸರು ಬಜ್ಜಿ ಕೊಡ್ತಾ ಇರಲ್ಲಿ, ಸ್ಮೋಕ್ ನೋಡ್ಬೋದು ನೀವು. ಪೇಸ್ಟ್ ಫೀಲಿಂಗು. ಸೊ ಟೇಸ್ಟ್ ನೋಡೋಣ. ಬರೀ ರೈಸು. ಅರ್ಲಿ ಮಾರ್ನಿಂಗು, ಲೈಫಲ್ಲೇ ಫಸ್ಟ್ ಟೈಮು ಅರ್ಲಿ ಮಾರ್ನಿಂಗ್ ಬಿರಿಯಾನಿ ತಿಂತಾ ಇರೋದು. ಇದರಲ್ಲಿ ಏನು ಸ್ಪೆಷಲ್ ಅಂದರೆ, ಸೊ ಇದಕ್ಕೆ ಮುಂಚೆ ತಿಂದಿರಲಿಲ್ಲ, ಗೊತ್ತಿಲ್ಲ ನನಗೆ. ತುಂಬ ಜನ ಹೇಳ್ತಾಯಿದ್ರು ಸೂಪರಾಗಿದೆ, ಬೆಸ್ಟ್ ಟೇಸ್ಟ್ ಹಾಗೆ ಹೀಗೆ ಅಂತ. ಆ ಮೇಲ್ಗಡೆ ದಮ್ ಮಾಡಿರ್ತಾರೆ, ಅದು ಕ್ರಿಸ್ಪಾಗಿರುತ್ತೆ. ಸೊ ನಿಮಗೆ ಆ ದಮ್ಮನ್ನು ಹೊಡೆದು ಆ ರೈಸ್ ಮಿಕ್ಸ್ ಮಾಡಿ ಕೊಡ್ತಾರಲ್ಲ, ಆ ಪುದೀನ ಇದು ಎಲ್ಲ ಸಖತ್ ಬಿಸಿ ಬಿಸಿಯಾಗಿದೆ. ಇದು ಟೇಸ್ಟ್ ಒಂದು ಲೆವೆಲ್ ಅಂದರೆ, ಇದು ಮಾರ್ನಿಂಗ್ ಬಿರಿಯಾನಿ ತಿನ್ನೋ ಎಕ್ಸ್ಪೀರಿಯನ್ಸ್ ಒಂದು ಲೆವೆಲ್ಲು. ಆ ಎಕ್ಸ್ಪೀರಿಯನ್ಸೇ ತುಂಬ ಇನ್ನೊಂದು ಎನ್ಹಾನ್ಸ್ ಮಾಡುತ್ತೆ ಫ್ಲೇವರ್ಸ್ನ. ಸೊ ಒಳ್ಳೆ ಮಟನ್ ಪೀಸ್ ತೊಗೊಂಡು ಟೇಸ್ಟ್ ನೋಡೋಣ. ಮಟನ್ ಎಷ್ಟು ಬೇಯಬೇಕೋ ಅಷ್ಟು ಕರೆಕ್ಟಾಗಿ ಬಂದಿದೆ. ಸಾಫ್ಟಾಗಿ, ಫ್ಲೇವರ್ಫುಲ್ಲಾಗಿ. ಮೋರ್ ದೆನ್ ಎನಿಥಿಂಗ್ ಎಲ್ಸ್, ಆ ಬಿರಿಯಾನಿ, ಆ ರೈಸ್, ಆ ಫ್ಲೇವರ್ ಇದೆಯಲ್ಲ, ಮಸಾಲೆ ಫ್ಲೇವರು ಫುಲ್ ಇನ್ಫ್ಯೂಸ್ ಆಗಿದೆ. ಆ್ಯಂಡ್ ಇವರು ಬಾಸ್ಮತಿ ರೈಸು ಒಂದು ಆಲ್ಮೋಸ್ಟ್ ಒಂದು 15-20% ಯೂಸ್ ಮಾಡ್ತಾರೆ.
ವಿತ್ ಜೀರಾ ಸಾಂಬಾರ್ ರೈಸು. ಇದೊಂದು 80% ಇದ್ದರೆ ಅದೊಂದು 20% ಆ ಥರ ಒಂದು ರೇಷಿಯೋಲಿ ಯೂಸ್ ಮಾಡ್ತಾರೆ. ಎಲ್ಲೋ ಒಂದೊಂದು ಲಾಂಗ್ ರೇಂಜ್ ಸಿಗುತ್ತೆ ನಿಮಗೆ ಬಾಸ್ಮತಿದು. ಬಟ್ ಆ ಜೀರಾ ಸಾಂಬಾರ್ ಜೊತೆ ಆ ಬಾಸ್ಮತಿ ರೈಸ್ ಫ್ಲೇವರು ಒಂದು ಬೈಟ್ ತೊಗೊಂಡ್ರೆ ತಿಂತಾನೆ ಇರ್ಬೇಕನ್ಸುತ್ತೆ. ಆ ಬಿಸಿ ಬಿಸಿ ಇರೋದಕ್ಕೂ ಅರ್ಲಿ ಮಾರ್ನಿಂಗ್ ಇರೋದಕ್ಕೂ ಇದು ರಿವ್ಯೂ ಅನ್ನೋದಕ್ಕಿಂತ ನಾನು ಫಸ್ಟ್ ಟೈಮ್ ಒಂದು ಬಂದು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈಡ್ ಆ್ಯಂಡ್ ವೆರಿ ಹ್ಯಾಪಿ. ನೀವು ಬನ್ನಿ ಫ್ರೆಂಡ್ಸ್ ಜೊತೆ. ಇನ್ಮೇಲೆ ನಾನು ಆದಷ್ಟು ಯಾವಾಗ ಫ್ರೀ ಇರ್ತೀನೋ ಇಲ್ಲಿ ಟ್ಯೂಸ್ಡೇ, ಫ್ರೈಡೇ, ಸಂಡೇ 3 ದಿನ ಮಾತ್ರ ಸಿಗುತ್ತೆ. ಸೊ ಪ್ಲ್ಯಾನ್ ಮಾಡ್ಕೊಂಬನ್ನಿ. 4:45 5 ಗಂಟೆ ಅಷ್ಟರಲ್ಲಿ ಓಪನ್ ಆಗೋಗಿರುತ್ತೆ. ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಂಡೇ ಕ್ರೌಡ್ ಸಿಕ್ಕಾಪಟ್ಟೆ ಇರುತ್ತೆ. 12:30ಇಂದನೇ ಸ್ಟಾರ್ಟ್ ಆಯಿತು ಕ್ರೌಡು. ಬಂದು ಕಾರ್ ಪಾರ್ಕ್ ಮಾಡಿ ನಿದ್ದೆ ಮಾಡಿಕೊಂಡು ಒಂದು ವಾಕ್ ಮಾಡಿಕೊಂಡು ವೆಯ್ಟ್ ಮಾಡಿ ಲೈನಲ್ಲಿ ಫಸ್ಟ್ ನಿಂತು ಬಿರಿಯಾನಿ ತೊಗೊಂಡು ಸೊ ಇನ್ನೇನು ಟ್ರೈ ಮಾಡಿ ನೀವು. ನನಗೆ ತುಂಬ ಒಂದು ಮೆಮೊರಿಯಲ್ಲಿರುತ್ತೆ, ಇದು ಮೆಮೊರಬಲ್ ಆಗಿರುತ್ತೆ. ಲೈಫ್ ಲಾಂಗ್ ಒಂದು ನೆನಪಿರುತ್ತೆ. ಒಂದು ಬ್ಯೂಟಿಫುಲ್ ಮೂಮೆಂಟ್ ಅಂದರೆ ಇದನ್ನು ಖಂಡಿತ ಹೇಳ್ಬೋದು ನಾನು. ಇನ್ನೇನು ಕಿರಣ್ ಅವರು ಆ್ಯಂಡ್ ಮಣಿಯವರ ಸನ್ಸ್ 3 ಜನ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಜನನ ಮಾತಾಡಿಸ್ತಾ ಇದ್ದೀನಿ. ಬಟ್ ಅವರು ಫುಲ್ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಸರ್ ತಿನ್ಬೇಕು ಸರ್, ಎಷ್ಟೊತ್ತು ವೆಯ್ಟ್ ಮಾಡಿ ಸಿಕ್ಕಿದೆ ನನಗೆ, ತಿನ್ನಬೇಕು. ಆಮೇಲೆ 100-150 ಕಿಲೋಮೀಟರ್ಸು ಬೈಕಲ್ಲಿ, ಕಾರಲ್ಲಿ ಫ್ರೆಂಡ್ಸ್ ಜೊತೆ ಬಂದಿದ್ದಾರೆ. ಸೊ ದಟ್ಸ್ ಅಬೌಟ್ ಇಟ್. ನಾನು ತಿನ್ಬಿಡ್ತೀನಿ. ಆಮೇಲೆ ನೆಕ್ಸ್ಟ್ ನೋಡೋಣ, ಅವ್ರನ್ನ ಹತ್ರ ಮಾತಾಡಿಸ್ತೀನಿ. ಸಂತೋಷ್, ಹೇಮಂತ್, ಗಗನ್. ಸೊ ಎಲ್ಲಿಂದ ಬಂದಿದ್ದೀರಾ 3 ಜನನು? ಮೇಡಲ್ಲಿಂದ. ಓಕೆ KR-ಪುರಂ. ಓಕೆ. ಸೊ ಹೇಳಿ, ಬಿರಿಯಾನಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀರಾ? ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಚೆನ್ನಾಗಿದೆ, ವರ್ತ್ ಇದೆ. ಎಲ್ಲ ಹೇಳ್ತಿದ್ರು ಚೆನ್ನಾಗಿತ್ತು ಅಂತ, ಅದಕ್ಕೆ ಬಂದಿದ್ದು. ಟೇಸ್ಟ್ ತುಂಬ ದೂರದಿಂದ ಎಲ್ಲ ಬರ್ತಾರೆ. ಹೌದು. ಫ್ರೆಂಡ್ಸ್ನೆಲ್ಲ ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ತಿಂದ್ರಾ? ನೀವು ಟೇಸ್ಟ್ ಮಾಡಿದ್ರಾ? ಸೊ ಓಕೆ, ಕಿರಣ್ ಅವ್ರು ಬ್ಯುಸಿ ಇದ್ದಾರೆ. ನಾನು ಅವರ ಫ್ರೆಂಡ್ ಅಂದರೆ ಅವರು ಫ್ಯಾಮಿಲಿ ಥರನೇ. ಸೊ ಅದರಲ್ಲಿ ನಿಮ್ಮ ಸೊ ಇಲ್ಲಿ ಮಣಿ ದಮ್ ಬಿರಿಯಾನಿ ಹೊಸಕೋಟೆಗೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ. ಆಲ್ ಓವರ್ ಕರ್ನಾಟಕ ತುಂಬ ಕಡೆಯಿಂದ ಹೇಳಿ ಸ್ಪೆಷಲ್ ಸ್ಟಾರ್ಟಾಗಿ ಎಷ್ಟು ವರ್ಷ ಆಯಿತು? 28 years ಎಲ್ಲ ಕಡೆಯಿಂದ ತುಂಬ ರೆಫರ್ ಮಾಡ್ತಾರೆ. ಸೊ ನಾನು ಟ್ರೈ ಮಾಡಿದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ಇದು. ಫ್ಲೇವರ್ ಆಗಲಿ ಆ್ಯಂಡ್ ಮಟನ್ ಫ್ಲೇವರ್ ಕೆಲವೊಂದು ಕಡೆ ತುಂಬ ಇಲ್ಲಿ ಕರೆಕ್ಟಾಗಿ ಬೆಂದಿತ್ತು ಆ್ಯಂಡ್ ಫ್ಲೇವರ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಆ್ಯಕ್ಚುಲಿ 10 o'clock ಇವತ್ತು ವಿಡಿಯೋ ಮಾಡಿ ಕಿರಣ್ ಅವ್ರ ಜೊತೆ ತುಂಬ ಮಾತಾಡಿ ನಾನು ಒಂದು ಫ್ಯಾಮಿಲಿ ಥರ ಒಂದು ಇನ್ವಾಲ್ವ್ ಆಗಿದ್ದೀನಿ. ಸೊ ಥ್ಯಾಂಕ್ ಯು. ಸೊ ಕಿರಣ್ ಬಂದಿದ್ದಾರೆ, ಒಂದು ಹಾಯ್ ಹೇಳ್ಬಿಟ್ರೆ ಸಾಕು. ತುಂಬ ಒಂದು ಹ್ಯಾಪಿ ಪರ್ಸನು. ಸೊ ಒಳ್ಳೇದಾಗಲಿ ಸರ್. ಸೊ ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ಬೈ. ಮಾರ್ನಿಂಗ್ ಬಾಯ್ ಅಂತ ಏನೇ ಅಂದರೆ ಅರ್ಲಿ ಮಾರ್ನಿಂಗ್ 5:30 6 o'clock ಬಿರಿಯಾನಿ ತಿಂದು ಸಿಕ್ಕಾಪಟ್ಟೆ ಫನ್ ಮಾಡಿ ಸ್ಟ್ರೀಮ್ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೈಟ್ ಬಂದು ನಾನು 10 o'clock 10:30 ಬಂದು ಇಲ್ಲಿ ಪೂರ್ತಿ ಪ್ರಾಸೆಸ್ಸು ಅವ್ರ ಜೊತೆ ಮಾತಾಡೋದಾಗಲಿ ಆ್ಯಂಡ್ ಜನ 11:30-12 ಗಂಟೆಗೆ ಸ್ಟಾರ್ಟ್ ಆಗೋದು ಬರೋದಕ್ಕೆ. ಕಿರಣ್ ಅವರು ತುಂಬ ಬ್ಯುಸಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಕ್ಕಾಗಿಲ್ಲ. ಬಟ್ ತುಂಬ ಒಂದು ಫ್ರೆಂಡ್ಲಿಯಾಗಿ ಮಾತಾಡೋದು ನನ್ನ ಜೊತೆ ಎಲ್ಲ ತುಂಬ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ನಿಮಗೋಸ್ಕರ ನೀವು ವಿಡಿಯೋ ಮಾಡೋದು ಹೊಸಕೋಟೆಗೆ ಬಂದು ನೈಟ್ ಪೂರ್ತಿ ನಿದ್ದೆ ಇಲ್ಲ ಅಂತ ಹೇಳೋದಕ್ಕಿಂತ ಆ ವರ್ಕ್ ಎಂಜಾಯ್ ಮಾಡಿಕೊಂಡು ತುಂಬ ಖುಷಿಯಾಗಿ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಜಾಸ್ತಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ನಿಮ್ಮ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಕನ್ನಡ ಯೂಟ್ಯೂಬ್ ಕಂಟೆಂಟು ನಿಮ್ಮ ಸಪೋರ್ಟ್ ಇಲ್ಲಿ. ಸೊ ಥ್ಯಾಂಕ್ ಯು, ಟೇಕ್ ಕೇರ್.